ಕೆಲವು ಜಾಗಗಳು ನೋಡೋಕೆ ಚೆನ್ನಾಗಿರುತ್ತವೆ, ಆದರೆ ಕೆಲವು ಜಾಗಗಳಿಗೆ ಹೋದಾಗ ನಮ್ಮ ಮನಸ್ಸೇ ಸ್ವಲ್ಪ ನಿಧಾನವಾಗುತ್ತದೆ. ಇವತ್ತು ನಾನು ಮತ್ತೆ ಬಂದಿರೋದು ವೈಟ್ ಸೆರೆನಿಟಿ ಪೂಲ್ ವಿಲ್ಲಾಗೆ. ಇದೇ ರೆಸಾರ್ಟ್ನಲ್ಲಿ ಇನ್ನೊಂದು ವಿಲ್ಲಾ ಇದೆ. ಮುಖ್ಯ ವಿಲ್ಲಾದಿಂದ ಸ್ವಲ್ಪ ಮುಂದೆ ಹಸಿರಿನಿಂದ ತುಂಬಿದ ಗಾರ್ಡನ್ ಒಳಗಡೆ ನಡೆದುಕೊಂಡು ಹೋದರೆ ಸಿಗೋ ಈ ವಿಲ್ಲಾ ತನ್ನದೇ ಆದ ಒಂದು ವಿಭಿನ್ನವಾದ ವಾತಾವರಣವನ್ನು ಹೊಂದಿದೆ. ಈ ವಿಲ್ಲವನ್ನು ನೋಡಿದ ತಕ್ಷಣ ಗಮನ ಸೆಳೆಯೋದು ಇದರ ವಿಂಟೇಜ್ ಆರ್ಕಿಟೆಕ್ಚರ್. ಹಳೆಯ ಶೈಲಿಯ ಹಂಚಿನ ಮನೆ, ಮರದ ಕಂಬಗಳು, ಹಳೆಯ ಮಾದರಿಯ ಬಾಗಿಲುಗಳು ಮತ್ತು ಕಿಟಕಿಗಳು, ಪ್ರತಿಯೊಂದು ಡೀಟೇಲ್ಡ್ ಕೂಡ ತುಂಬ ಯೋಚನೆ ಮಾಡಿರುವ ಹಾಗೆ ಕಾಣುತ್ತೆ. ಇವತ್ತಿನ ಮಾಡರ್ನ್ ಬಿಲ್ಡಿಂಗ್ಸ್ನ ನಡುವೆ ಇಂಥ ಒಂದು ಕ್ಲಾಸಿಕ್ ಡಿಸೈನ್ ನೋಡೋದೇ ಒಂದು ವಿಭಿನ್ನ ಅನುಭವ. ಇಲ್ಲಿರುವ ಫರ್ನಿಚರ್ ಕೂಡ ಈ ವಿಲ್ಲಾದ ವಿಶೇಷತೆ. ಬಹುತೇಕ ವಿಂಟೇಜ್ ಫರ್ನಿಚರ್ ಮತ್ತು ಡೆಕೋರೇಟಿವ್ ಐಟಮ್ಸ್ಗಳನ್ನು ರಾಜಸ್ಥಾನದಿಂದ ತರಿಸಿ ಅವುಗಳನ್ನು ರಿನೋವೇಟ್ ಮಾಡಿ ಇಲ್ಲಿ ಬಳಸಿದ್ದಾರೆ. ಹಳೆಯ ಬಾಗಿಲನ್ನೇ ಅಲ್ಟರ್ ಮಾಡಿ ಡೈನಿಂಗ್ ಟೇಬಲ್ ಆಗಿ ಮಾಡಿರುವುದು ಕೂಡ ತುಂಬ ಯುನೀಕ್. ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಕ್ಯಾರೆಕ್ಟರ್ ಕಾಣಿಸುತ್ತೆ. ವಿಲ್ಲಾದಲ್ಲಿ 2 ಬೆಡ್ರೂಮ್ಗಳಿವೆ. 2 ರೂಮ್ಗಳನ್ನು ತುಂಬಾ ನೀಟಾಗಿ ಸಿಸ್ಟಮೆಟಿಕ್ ಆಗಿ ಅರೇಂಜ್ ಮಾಡಿದ್ದಾರೆ. ಬೆಡ್, ಸೈಡ್ ಟೇಬಲ್ಸ್, ಮಿರರ್, ಫರ್ನಿಚರ್ ಪ್ರತಿಯೊಂದು ಒಂದಕ್ಕೊಂದು ಮ್ಯಾಚ್ ಆಗುವಂತೆ ಇಟ್ಟಿದ್ದಾರೆ. ರೂಮ್ ಒಳಗೆ ಕಾಲಿಟ್ಟ ತಕ್ಷಣ ಸಿಗೋ ಫ್ರಾಗ್ರೆನ್ಸ್ ಮತ್ತು ಪೀಸ್ಫುಲ್ ಅಟ್ಮಾಸ್ಫಿಯರ್ ಮನಸ್ಸಿಗೆ ತುಂಬಾ ರಿಲ್ಯಾಕ್ಸಿಂಗ್ ಫೀಲ್ ಕೊಡುತ್ತೆ. ಇಲ್ಲಿನ ಅಟ್ಯಾಚ್ ಬಾತ್ರೂಮ್ ಕೂಡ ಒಂದು ವಿಶೇಷ. ಸ್ಪೇಸಿಯಸ್ ಆಗಿದ್ದು ತುಂಬಾ ಕ್ಲೀನ್ ಮತ್ತು ವೆಲ್ ಮೇಂಟೈನ್ಡ್ ಆಗಿದೆ. ವಿಂಟೇಜ್ ಸ್ಟೈಲ್ ಮಿರರ್ಸ್, ಬ್ಯೂಟಿಫುಲ್ ಫ್ರೇಮ್ಸ್ ಮತ್ತು ಒಳಗಿರುವ ಗ್ರೀನರಿ ಸೇರಿ ಬಾತ್ರೂಮ್ಗೂ ಒಂದು ವಿಭಿನ್ನ ಲುಕ್ ಕೊಟ್ಟಿದೆ. ಸಾಮಾನ್ಯವಾಗಿ ಬಾತ್ರೂಮ್ ಬಗ್ಗೆ ಇಷ್ಟು ಹೇಳೋಕೆ ಏನಿರುತ್ತೆ ಅಂತ ಅನಿಸಬಹುದು, ಆದರೆ ಇಲ್ಲಿ ಬಾತ್ರೂಮ್ ಕೂಡ ಗಮನ ಸೆಳೆಯುವ ಒಂದು ಪಾರ್ಟ್. ವಿಲ್ಲಾದಲ್ಲಿ ಕಿಚನ್ ಮತ್ತು ಡೈನಿಂಗ್ ಸ್ಪೇಸ್ ಕೂಡ ಇದೆ. ಆದ್ದರಿಂದ ಇಲ್ಲಿ ಸ್ಟೇ ಮಾಡಿದಾಗ ಒಂದು ರೆಸಾರ್ಟ್ ರೂಮ್ ಅನ್ನೋದಕ್ಕಿಂತ ಕಂಪ್ಲೀಟ್ ಪ್ರೈವೇಟ್ ಹೋಮ್ ಅನ್ನೋ ಫೀಲಿಂಗ್ ಸಿಗುತ್ತೆ. ಹೊರಗಿನಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ಇಲ್ಲಿ ಕುಳಿತುಕೊಂಡರೆ ಸಾಕು. ಸುತ್ತಲಿನ ಗ್ರೀನರಿ, ಫ್ರೆಶ್ ಏರ್ ಮತ್ತು ಸೈಲೆನ್ಸ್ ನಮ್ಮ ಮೂಡ್ನೇ ಚೇಂಜ್ ಮಾಡಿಬಿಡುತ್ತೆ. ಮತ್ತೊಂದು ವಿಶೇಷ ವಿಷಯ ಅಂದ್ರೆ ಇಲ್ಲಿಗೆ ಪ್ರತಿದಿನ ಒಂದು ಪಿಕಾಕ್ ಬರುತ್ತೆ. ಇಲ್ಲಿನ ಸ್ಟಾಫ್ಗಳಲ್ಲಿ ಒಬ್ಬರು ಅದಕ್ಕೆ ಕಾಳು ಹಾಕುತ್ತಾರೆ. ಹಸಿರಿನ ನಡುವೆ ಆ ಪಿಕಾಕ್ ಬಂದು ಓಡಾಡುವುದನ್ನು ನೋಡುವುದೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಮ್ಮ ದಿನನಿತ್ಯದ ಜೀವನದಲ್ಲಿ ಕೆಲಸ, ಟ್ರಾಫಿಕ್, ಫೋನ್ ಕಾಲ್ಸ್, ರೆಸ್ಪಾನ್ಸಿಬಿಲಿಟೀಸ್ ಅಂತ ಯಾವಾಗಲೂ ಒಂದು ಓಟ ಇರುತ್ತೆ. ಅಂಥ ಜೀವನದಿಂದ ಸ್ವಲ್ಪ ದೂರ ಹೋಗಿ ಫೋನ್ ಬದಿಗಿಟ್ಟು ಪ್ರಕೃತಿಯ ನಡುವೆ ಒಂದಷ್ಟು ಸಮಯ ಕಳೆಯಬೇಕು ಅನಿಸಿದಾಗ ಇಂಥ ಜಾಗಗಳು ನಿಜಕ್ಕೂ ಸ್ಪೆಷಲ್. ವೈಟ್ ಸೆರೆನಿಟಿಯ ಈ ವಿಂಟೇಜ್ ವಿಲ್ಲಾ ನನಗೆ ಇಷ್ಟವಾಗಿದ್ದು ಅದರ ಲಕ್ಸುರಿಗಿಂತ ಹೆಚ್ಚಾಗಿ ಅದು ಕೊಡುವ ಪೀಸ್ಫುಲ್ ಅಟ್ಮಾಸ್ಫಿಯರ್ಗಾಗಿ. ಹಳೆಯ ಶೈಲಿಯ ಆರ್ಕಿಟೆಕ್ಚರ್, ರಾಜಸ್ಥಾನ ಫರ್ನಿಚರ್, ಗ್ರೀನರಿ, ಸ್ಪೇಷಿಯಸ್ ರೂಮ್ಸ್ ಮತ್ತು ಈ ಕಾಮ್ ಸರೌಂಡಿಂಗ್ಸ್ ಎಲ್ಲವೂ ಸೇರಿ ಒಂದು ವೆರಿ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಕೆಲವು ಜಾಗಗಳನ್ನು ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಮಾಡಬಹುದು, ಆದರೆ ಕೆಲವು ಜಾಗಗಳು ಕೊಡುವ ಫೀಲಿಂಗ್ಸ್ನ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಆಗಲ್ಲ. ನನ್ನ ಪಾಲಿಗೆ ವೈಟ್ ಸೆರೆನಿಟಿಯ ಈ ವಿಂಟೇಜ್ ವಿಲ್ಲಾ ಅಂತಹ ಒಂದು ಪ್ಲೇಸ್.